ಇವತ್ತು ಕೂಡ ತುತ್ತೂರಿಯ ಶಬ್ದ ನೋಡ್ರಿ. ತುತ್ತೂರಿಯಲ್ಲಿ 2 ಥರವಾದಂಥ ತುತ್ತೂರಿ ಇದೆ. ಒಂದು ಎಚ್ಚರಿಕೆಯ ತುತ್ತೂರಿ, ನಮಗೆಲ್ಲರಿಗೂ ಕೂಡ ಒಂದು ಪರಲೋಕ ರಾಜ್ಯಕ್ಕೆ ಕೊಂಡೊಯ್ಯುವಂಥ ಒಂದು ತುತ್ತೂರಿ. ಇನ್ನೊಂದು ಮಹಾ ಉಪದ್ರವವನ್ನು ತರುವಂಥ ತುತ್ತೂರಿ. ಇವತ್ತು 2 ಕುರಿತಾಗಿ ನಾವು ನೋಡುವವರಾಗಿರೋಣ. ಆಮೆನ್. ಈ ಸೌಂಡ್ ಏನು ಸೂಚಿಸ್ತದೆ ಅಂದರೆ, ಯಹೂದ್ಯರೇ ಎಲ್ಲರೂ ನಮ್ಮ ದೇಶಕ್ಕೆ ಒಟ್ಟಾಗಿ ಸೇರಿ ಬನ್ನಿರಿ. ಪ್ರಪಂಚದ ಮೂಲೆಯಲ್ಲಿರುವಂಥ ಯಹೂದಿ ಜನಾಂಗದವರೇ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರೋಣ, ನಮ್ಮ ಮೆಸ್ಸಿಯನು ಬರ್ತಾ ಇದ್ದಾನೆ ಎಂಬುದಾಗಿ ಆ ಜನರು ಆ ತುತ್ತೂರಿ ಸೌಂಡ್ ಮೂಲಕವಾಗಿ ಅವರು ಆ ದೇಶದಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ. ನಾನು ಆವಾಗಲೇ ಹೇಳಿದೆ, ಪ್ರಪಂಚದಲ್ಲಿ ಯಾವುದೇ ಊರಿನಲ್ಲಿ ಯಾವುದೇ ಥರವಾದಂಥ ಯಾವುದೇ ಜನಾಂಗದ ಯಾವುದೇ ಧರ್ಮದ ತುತ್ತೂರಿಗಳಾಗಲಿ ಶಂಖಗಳಾಗಲಿ ಅಥವಾ ಅವ್ರ ಕೊಂಬುಗಳನ್ನಾಗಿ ಊದಿದ್ರೆ ಏನೂ ಎಫೆಕ್ಟ್ ಆಗೋದಿಲ್ಲ. ಅಲ್ಲಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ಬೋದು ಅಷ್ಟೇ. ಬಟ್ ಆದರೆ ಈ ಯಹೂದಿ ಜನಾಂಗಗಳು ಏನಾದರೂ ತುತ್ತೂರಿ ಓದೋದಾಗಿದ್ರೆ ಅದು ಪ್ರಪಂಚಕ್ಕೆ, ಆ ದೇಶಕ್ಕೆ, ಜನರಿಗೆ, ಸಭೆಗೆ, ಅನ್ಯರಿಗೆ, ಯೇಸು ಸ್ವಾಮಿ ನಂಬದವ್ರಿಗೆ, ಯೇಸು ಸ್ವಾಮಿ ನಂಬದೇ ಇರೋರಿಗೆ ಏನಾದರೂ ಘಟನೆ ಸಂಭವಿಸ್ತದೆ ಎಂಬುದಾಗಿ ಅದು ಹಿಸ್ಟ್ರಿನಲ್ಲಿ ಅದು ರೆಕಾರ್ಡ್ ಆಗಿದೆ. ಅದು ಚರಿತ್ರವಾಗಿ ಅದು ಸ್ಥಾಪಿತವಾಗಿದೆ. ಚರಿತ್ರವಾಗಿ ದೇವರು ಯಾವುದನ್ನು ಸ್ಥಾಪಿಸಿದ್ದಾನೋ ದೇವರು ಅದನ್ನು ನೆರವೇರಿಸುವನಾಗಿದ್ದಾನೆ. ಆಮೆನ್. ಎಲ್ಲಿದ್ದೀರಲ್ಲ ಇರೋರು ಹೇಳ್ರಿ ಆಮೆನ್. ಈ ಸೌಂಡು ಈಸ್ ನಾಟ್ ಎ ಆರ್ಡಿನರಿ ಸೌಂಡ್. ಈ ಜನರು ಊದ್ತಾ ಇರುವಂಥ ತುತ್ತೂರಿ ಅದು ಸಾಮಾನ್ಯವಾದಂಥ ತುತ್ತೂರಿ ಅಲ್ಲ ರೀ. ಅದು ಇವತ್ತೇನಾಗಿದೆ, ಪ್ರಪಂಚದ ಮೂಲೆಗಳಿಂದ ಮೊನ್ನೆ ನಮ್ಮ ವಿನೋದ್ ಹೇಳ್ತಾ ಇದ್ದ, ಪ್ರಪಂಚದ ಮೂಲೆಗಳಲ್ಲಿ ಹೋಗಿ ಇವತ್ತು ಯಹೂದ್ಯರು ಅವರು DNA ಟೆಸ್ಟ್ ಮಾಡ್ತಾ ಇದ್ದಾರೆ. ಇವ್ರು ಯಾವ ಜನ, ಇಸ್ರಾಯೇಲರ 12 ಕುಲಗಳಲ್ಲಿ ಇವ್ರು ಯಾವ ಜನಾಂಗವಾಗಿದ್ದಾರೆ ಎಂಬುದಾಗಿ. ಒಂದು ವೇಳೆ ಅವರು ಆ ಜನಾಂಗವಾಗಿದ್ರೆ ಅವರನ್ನು ಅವರು ಇನ್ವೈಟ್ ಮಾಡ್ತಾ ಇದ್ದಾರೆ, ನಮ್ಮ ದೇಶಕ್ಕೆ ಬಂದ್ಬಿಡ್ರಿ. ಎಲ್ಲರೂ ಅವರು ಒಟ್ಟಾಗಿ ಅವರು ಸೇರ್ತಾ ಇದ್ದಾರೆ. ಪ್ರಪಂಚದ ಮೂಲೆಗೆಯಿಂದ ಆ ಜನರು ದೇವರ ಆಲಯಕ್ಕೆ ಯೆರೂಸಲೇಮಿಗೆ ಅವರೆಲ್ಲರೂ ಸೇರಿ ಬರ್ತಾ ಇದ್ದಾರೆ. ಈಗ ಅವ್ರು ಒಟ್ಟಾಗಿ ಅಲ್ಲಿನೂ ಕೂಡ ಒಂದು ಸೌಂಡ್ ಇದೆ ರೀ. ವಾವ್. ಮೂಲೆಗಳಿಂದ ಯೆರೂಸಲೇಮಿಗೆ ಜನರು ಇವತ್ತು ಒಟ್ಟಾಗಿ ಸೇರಿ ಬರ್ತಾ ಇದ್ದಾರೆ. ಇದೇನು ಸೂಚನೆ ಅಂದರೆ ಅಂತ್ಯಕಾಲದ ಸೂಚನೆ ಆಗಿದೆ ರೀ. ಹಲೋ, ಯಾವ ಸೂಚನೆ ಆಗಿದೆ ಇದು ಅಂತ್ಯಕಾಲದ ಸೂಚನೆ ಆಗಿದೆ. ಆ ಸ್ವರಕ್ಕೆ ಕಿವಿ ಕೊಟ್ಟು ಜನರು ಒಂದು ಕಡೆ ಅವರು ಅಸಂಬಲ್ ಆಗ್ತಾ ಇದ್ದಾರೆ, ಇನ್ನೊಂದು ಕಡೆ ದೇವರ ಸಭೆಯಲ್ಲಿ ಇರುವಂಥ ನಮಗೂ ಕೂಡ ಇದೊಂದು ಎಚ್ಚರಿಕೆಯ ಗಂಟೆ ಆಗಿದೆ. ಇದೊಂದು ಎಚ್ಚರಿಕೆಯ ಒಂದು ಶಬ್ದವಾಗಿದೆ. ಆ ಜನರಿಗೆ ಆ ತುತ್ತೂರಿ ಸೌಂಡ್ ಅವ್ರಿಗೆ ಎಚ್ಚರಿಕೆ ಹಾಕಿ ಅವರೆಲ್ಲರೂ ಲಕ್ಷಾಂತರ ಜನರು ಇವಾಗ ಆ ದೇಶಕ್ಕೆ ಅವರು ತಿರುಗಿ ಹೋಗೋದಾಗಿದ್ರೆ, ನಾವು ಕೂಡ ಅನ್ಯರಾಗಿರುವಂಥ ನಾವು ಕೂಡ ಯಾವ ಜನರು ಅಬ್ರಾಹ್ಮಣ ಸಂತತಿ ಆಗಿದ್ರು, ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಾವು ಕೂಡ ಅಬ್ರಾಹ್ಮಣ ಸಂತತಿಗೆ ನಾವು ಸೇರಿಸಲ್ಪಟ್ಟವರಾಗಿ ನಮ್ಮ ದೇಶಕ್ಕೂ ಕೂಡ ನಾವು ಒಟ್ಟಾಗಿ ಸೇರಿ ಹೋಗುವುದಕ್ಕೋಸ್ಕರ ನಮಗೂ ಕೂಡ ಈ ಸೌಂಡ್ ಕೇಳ್ತಿದ್ದಾರೆ. ಇವತ್ತು ನಿಮ್ಮ ಆಯುಷ್ಕಾಲದಲ್ಲಿ, ನನ್ನ ಆಯುಷ್ಕಾಲದಲ್ಲಿ ಇವತ್ತು ಇದು ಕಂಪ್ಯೂಟರ್ ಮೂಲಕವಾಗಿ ಬಂದಿರ್ಬೋದ್ರಿ. ದೇವ್ರ ಟೆಕ್ನಾಲಜಿಯನ್ನು ದೇವರು ಕೊಟ್ಟು ಒಂದು ಸೌಂಡನ್ನು ದೇವರು ಇವತ್ತು ನಮ್ಮ ಕಿವಿಗೆ ಇವತ್ತು ಕೇಳಿಸುವ ಹಾಗೆ ಮಾಡಿದ್ದಾನೆ. ಇದು ನಿನ್ನ ಪರಲೋಕಕ್ಕೆ ಕೊಂಡೊಯ್ಯುವಂಥ, ನಿನ್ನ ಪರಲೋಕಕ್ಕೆ ಆರೋಹಣವಾಗುವಂಥ ಯೇಸು ಸ್ವಾಮಿ ಬರುವಾಗ ಊದಲ್ಪಡುವ ಆ ತುತ್ತೂರಿ ಸೌಂಡು ಕೇಳೋದಕ್ಕೋಸ್ಕರ ಇವತ್ತು ದೇವರು ನಿನಗೆ ಈ ಭೂಲೋಕದಲ್ಲಿ ಈ ತುತ್ತೂರಿ ಸೌಂಡನ್ನು ಕೇಳಿಸ್ತಾ ಇದ್ದಾನೆ. ಆ ಸೌಂಡ್ ಇವತ್ತು ನಿನ್ನ ಕಿವಿಗೆ ಇವತ್ತು ಬೀಳ್ತಾ ಇದೆ ಅಂದರೆ ಇವತ್ತು ನೀನು ಎಚ್ಚೆತ್ಕೊಳ್ಬೇಕಾಗಿದೆ. ನಾನು ಎಚ್ಚೆತ್ಕೊಳ್ಬೇಕಾಗಿದೆ. ಸಿಸ್ಟರ್, ನೀವು ಎಚ್ಚೆತ್ಕೊಳ್ಬೇಕಾಗಿದೆ. ಒಂದ್ಸರಿ ಹೇಳ್ರಿ, ನಾನು ಎಚ್ಚೆತ್ಕೊಳ್ತೇನೆ. ಆಮೆನ್. ನೀವು ಎಚ್ಚೆತ್ಕೊಳ್ತೀರಂದ್ರೆ ನೋಡ್ರಿ, ಇಲ್ಲಿ ಹೆಂಗೆ ಎಚ್ಚೆತ್ಕೊಳ್ತೀರಾ? ನಿಮ್ಮ ಸೊಕ್ಕು, ನಿಮ್ಮ ಅಹಂಕಾರ, ನಿಮ್ಮ ದುರಹಂಕಾರ, ನಿಮ್ಮ ಪಾಪ ಕೃತ್ಯಗಳು ಬಹಿರಂಗವಾಗಿಯೂ ಸೀಕ್ರೆಟವಾಗಿಯೂ ಎಲ್ಲವನ್ನ ತೆಗೆಸಲ್ಪಟ್ಟು ಶುದ್ಧ ಹೃದಯದಿಂದ, ನಿರ್ಮಲವಾದ ತುಟಿಯಿಂದ, ನಿರ್ಮಲವಾದ ಮನಸ್ಸಿನಿಂದ ತಗ್ಗಿಸಲ್ಪಟ್ಟವರಾಗಿ, ಎಲ್ಲರನ್ನ ಪ್ರೀತಿಸುವವರಾಗಿ, ಸಭೆಯನ್ನು ಪ್ರೀತಿಸುವವರಾಗಿ, ದೇವರ ಸೇವಕರನ್ನು ಪ್ರೀತಿಸುವವರಾಗಿ, ವಾಕ್ಯವನ್ನು ಪ್ರೀತಿಸುವವರಾಗಿ, ಆಜ್ಞೆಗಳನ್ನು ಪ್ರೀತಿಸುವವರಾಗಿ, ವಾಗ್ದಾನಗಳನ್ನು ಕೈ ಹಿಡ್ಕೊಂಡು ದೇವರ ತುತ್ತೂರಿ ಸೌಂಡಿಗೆ ಸಿದ್ಧರಾಗಬೇಕಾಗಿದೆ. ಆಮೆನ್. ದೇವರು ಇವತ್ತು ನಮ್ಮನ್ನು ಸಿದ್ಧ ಮಾಡೋದಕ್ಕೋಸ್ಕರ ಈ ಸೌಂಡ್ ಇವತ್ತು ನಿಮಗೆ ಕೇಳ್ತಾ ಇದ್ದಾರೆ. ದೇವರು ತನ್ನ ಸಭೆಯಲ್ಲಿ ತನ್ನ ರಕ್ಷಣೆ ಕಾರ್ಯವನ್ನ ಪ್ರಕಟಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಆ ಪ್ರಕಟಣೆಯಲ್ಲಿ ಈ ದಿನವೂ ಕೂಡ ಆಗಿದೆ. ಈ ದಿನ ಈ ಸೌಂಡ್ ಕೇಳ್ತಿರುವಂಥ ನಿಮಗೂ ಕೂಡ ನನಗೂ ಕೂಡ ಇದು ನನ್ನನ್ನು ಸಿದ್ಧಪಡಿಸುವಂಥ ಸೌಂಡ್ ಆಗಿದೆ. ಇದು
ನನ್ನನ್ನು ಒಟ್ಟುಗೂಡಿಸುವಂಥ, ದೇವಜನರನ್ನು ಒಟ್ಟುಗೂಡಿಸುವಂಥ, ಒಂದು ಐಕ್ಯತೆಯಲ್ಲಿ ತರುವಂಥ ಸೌಂಡ್ ಆಗಿದೆ ಇದು ಸಾಮಾನ್ಯವಾದ ಸೌಂಡ್ ಅಲ್ಲ. ಇದು ಯಾರು ತಪ್ಪಾಗಿಯೋ, ಲೈಟ್ ಆಗಿಯೋ, ಹಗುರವಾಗಿಯೋ, ಕಾಮಿಡಿ ಆಗಿದ್ದನ್ನು ಯಾರು ತೆಗೆದುಕೊಳ್ಬೇಡ್ರಿ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ, ಜೋರಾಗಿಲ್ರಿ, ಆಮೇನ್, ಬೇರೆ ಯಾರ ಸ್ವರಕ್ಕೂ ಅವು ಕಿವಿ ಕೊಡೋದಿಲ್ಲ ರೀ. ಓಕೆ, ಒಂದ್ಸತಿ ನೋಡ್ರಿ ಇದನ್ನ. One more time. ಯಾರೋ ಒಬ್ಬ ಕುರಿಯನ್ನ ಕರೀತಾ ಇದ್ದ, ಬೇರೆಯವ್ರು ಬಂದ ಕುರಿಗಳನ್ನು ಕರೀತಾರೆ. ಅವೇನ ರೆಸ್ಪಾನ್ಸ್ ಮಾಡಿದ್ವ ಕುರಿಗಳು? ಇಲ್ಲಲ್ಲ, ಇವ್ರು ಕರೀತಾ ಇದ್ದಾರೆ ನೋಡ್ರಿ. ಮೂರನೇ ಒಂದು ಕರೀತಾ ಇದೆ ನೋಡ್ರಿ ಈಗ. ಕುರುಬ ಕರೀತಾ ನೋಡ್ರಿ, ಕುರುಬ, ಆ ಕುರಿಗಳ ಓನರ್. Look at them. Look at them. They are coming. Oh my God. Oh my God. ತಟ್ರಿ ಸರ್, ಕೈ ತಟ್ರಿ ಎಲ್ಲರೂ ಕೂಡ. Oh my God. He's nice. Oh my God, this is amazing. Yeah, Eunice made him go away. Praise the Lord. Was that cool or what? Praise the Lord. ವಾಕ್ಯ ಹೇಳ್ತಿದೆ, ಹೋದ್ರಿ ಒಂದ್ಸರಿ, ಬಾಗಿಲನ್ನ ಕಾಯುವವನು ಅವನಿಗೆ ಕುರಿಗಳು ಅವನ ಸ್ವರಕ್ಕೆ ಕಿವಿ ಕೊಡುತ್ತವೆ. ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಸ್ವರವನ್ನ ತಿಳ್ಕೊಂಡು ಅವನ ಹಿಂದೆ ಹೋಗುತ್ತವೆ. ಅವು ಅನ್ಯರ ಸ್ವರವನ್ನ ತಿಳಿಯುವುದಿಲ್ಲ. ಹಲೋ, ಅವು ಏನ್ ಮಾಡೋದಿಲ್ಲ? ಬೇರೆಯವರ ಸ್ವರ ಅವು ಏನ್ ಮಾಡೋದಿಲ್ಲ? ತಿಳಿಯುವುದಿಲ್ಲ. ಅನ್ಯನ ಹಿಂದೆ ಹೋಗದೆ ಅವನ ಬಳಿಯಿಂದ ಓಡೋಗ್ತಿದೆ. ಪ್ರೈಸ್ ದಿ ಲಾರ್ಡ್. ನೋಡ್ಲಿಕ್ಕೆ ಅದು ತಮಾಷೆ ಆಗಿರ್ಬೋದು, ಬಟ್ ಸತ್ಯ ರೀ, ಅದು ಸತ್ಯ. ಇವತ್ತು ಕುರುಬನ ಕೂಗು ದೇವರ ಆಲಯದಲ್ಲಿ ದೇವರಿಟ್ಟಿದ್ದಾನ್ರಿ. ಆ ಯೇಸು ಸ್ವಾಮಿಯ ಕೂಗು ನಮ್ಮನ್ನೆಲ್ಲರನ್ನೂ ದೇವ್ರು ಕರೀತಾ ಇದ್ದಾನೆ. ಇವತ್ತು ನಮ್ಮನ್ನೆಲ್ಲರನ್ನೂ ದೇವ್ರು ಕರೀತಾ ಇದ್ದಾನೆ. ನಮ್ಮನ್ನ ಹೆಸರನ್ನ ಹೇಳಿ ದೇವ್ರು ನಮ್ಮನ್ನು ಕರೀತಾ ಇದ್ದಾನೆ. ಇವತ್ತು ನಾವಿಲ್ಲಿದ್ದೀವಂದ್ರೆ ಎಲ್ಲರೂ ಕೇಳಿಸ್ಕೊಡ್ರಿ, ಒಂದು ಹಲ್ಲೆಲೂಯಾ ಹೇಳ್ತೀರಾ? ನಾವಿಲ್ಲಿದ್ದೀವಂದ್ರೆ ಆತ ನಮ್ಮ ಹೆಸರನ್ನು ಹೇಳಿ ಕರೆದಿದ್ದಾನ್ರಿ. ಆಮೇನ್. ನನ್ನ ಹೆಸರನ್ನು ಕರೆದು ದೇವರು ತನ್ನ ಸನ್ನಿಧಾನದಲ್ಲಿ ನಮಗೊಂದು ಕೃಪೆಯನ್ನು ದೇವರು ಕೊಟ್ಟಿದ್ದಾನೆ. ದೇವರು ನಮಗೊಂದು ಕೃಪೆ ಕೊಟ್ಟಿದ್ದಾನೆ. ನಾನು ನೆನೆಸ್ತೇನೆ, ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ. ಹಿಂಗೆ ಇಟ್ಕೊಳ್ರಿ ಎಲ್ಲರೂ ನೀವು ಕಿವಿನ. ನಾನು ಕೇಳ್ತೇನೆ ಅಂತ ಹೇಳ್ರಿ, ಹಂಗೆ ಇಟ್ಕೊಳ್ರಿ. ನಾನು ಏನು ಹೇಳ್ತೀನಿ ಗೊತ್ತಾ? ಇವತ್ತು ಇಲ್ಲಿ ಕುತ್ಕೊಂಡಿರೋರು ಎಲ್ಲರೂ ಕೂಡ ನನ್ನನ್ನು ಸೇರಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇಡೀ ಸಭೆಯವರೆಲ್ಲರೂ ಸೇರಿ ಒಂದಿನ ಪರಲೋಕದಲ್ಲಿ ಕುತ್ಕೊಂತೀವಿ ನಾವು. ಆಮೇನ್. ಎಲ್ಲಿ ಕುತ್ಕೊಳ್ತೀವಿ ನಾವು? ಪರಲೋಕದಲ್ಲಿ. ಅದಕ್ಕೋಸ್ಕರ ದೇವರು ಇವತ್ತು ನಮ್ಮ ಹೆಸರನ್ನು ಹಿಡಿದು 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 ದೇವರು ನಮ್ಮನ್ನು ಕರೀತಾ ಇದ್ದಾನೆ, ಕರೆದಿದ್ದಾನೆ ಕೂಡ. ಆಮೇನ್. ಇವತ್ತು ಪ್ರಪಂಚಕ್ಕೆ ಬನ್ರಿ 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 ಎಂಬುದಾಗಿ ತನ್ನ ಸೇವಕರ ಮೂಲಕವಾಗಿ ದೇವರು ಕರೀತಾ ಇದ್ದಾನೆ. ಆದರೆ ಜನರು ಏನು ಮಾಡ್ತಾ ಇದ್ದಾರೆ? ಸೈತಾನನಿಂದ ಓಡ್ತಾ ಇದ್ದಾರೆ. ಇಡೀ ಪ್ರಪಂಚಕ್ಕೆ ದೇವರು ಇವತ್ತು ಸುವಾರ್ತೆನೇ ಸಾರ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲೊಬ್ಬ ಟೀ ಶರ್ಟ್ ಹಾಕೊಂಡಿದ್ದಾರಲ್ಲ ಸೆಂಟ್ರಿಗೆ, ಓಕೆ, ಅವರು ದೇವ್ರ ಸೇವಕರು ಹೋಗ್ತಾ ಇರುವಂಥ ಜನರಿಗೆ ಸುವಾರ್ತೆನ ಸಾರಿ ಸಾರಿ ಕರೆದು ಹೇಳ್ತಾ ಇದ್ದಾರೆ. ಆ ಜನರು ಎಷ್ಟು ತಮಾಷೆ ಮಾಡ್ತಾರೆ, ಎಷ್ಟು ಅವ್ರನ್ನ ತಗಳ್ತಾರೆ. ಹೋಗೋ, ನೀನು ಯೇಸುವನ್ನು ಆರಾಧಿಸಿದ್ರೆ ನನ್ನ ಸೈತಾನಿನ ಜಯ ಅಂತ ಹೇಳ್ತೀನಿ ನಾನು ಅಂತ ಹೇಳ್ತಾರೆ. ಅಲ್ಲಿ ನೋಡಿ, ಹೇಳಿ ಸೈತಾನ ಅಂತ ಇದೆ. ದಟ್ ಮೀನ್ಸ್ ಸೈತಾನಿಗೆ ಜಯವಾಗಲಿ ಅಂತಂದೇಳಿ. ಇವತ್ತು ಪ್ರಪಂಚ ಆ ರೀತಿ ಓಡ್ತಾ ಇದೆ. ಆದರೂ ಪ್ರಪಂಚದ ಜನರ ಪ್ರತಿಯೊಬ್ಬರ ಜಾತಿ, ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ದೇವರು ತನ್ನ ಸ್ವರವನ್ನು ದೇವ್ರು ಕೊಡ್ತಾ ಇದ್ದಾನೆ. ಆ ತುತ್ತೂರಿ ಸೌಂಡ್ ಏನು ಗೊತ್ತಾ?
ಓಕೆ, They killed Jesus. Not hell, Satan. No. Satan will kill, steal, and destroy. He'll destroy your life, bro. You need to turn away from that. You need to put your trust in Jesus. You won't be saying that on Judgment Day. Listen, Jesus Christ died for each and every person. He died for your sins. So even though you're standing up for something that's temporary and on this world, shift your focus to eternity and shift your focus to Jesus Christ. ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಅವ್ರು ಹೇಳ್ತಾರ ಸಂದೇಶ ಏನಾಗಿದೆ? ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ದೇವ್ರ ಕಡೆ ತಿರುಗಿಕೊಳ್ಳ್ರಿ, ದೇವ್ರ ಕಡೆ. ಟರ್ನ್ ಟು ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿ ಕಡೆ ತಿರುಗಿಕೊಳ್ಳ್ರಿ, ಯೇಸು ಸ್ವಾಮಿ ಕಡೆ ತಿರುಗಿಕೊಳ್ಳ್ರಿ. ಐ ಹ್ಯಾವ್ ಮೆನಿ ವಿಡಿಯೋಸ್. ದ ಲ್ಯಾಕ್ ಆಫ್ ಟೈಮ್, ಸಮಯ ಇಲ್ದಿರೋದ್ರಿಂದ ಇದು ಒಂದು ಸಾಕು ನಮಗೆ. ಪ್ರಪಂಚದ ಜನರು ಓಡ್ತಾ ಇದ್ದಾರೆ. ಯಾವ ರೀತಿ ಓಡ್ತಾ ಇದ್ದಾರೆ? ಎಚ್ಚರಿಕೆ ಅದೊಂದು ಗಂಟೆ ಆಗಿದೆ. ಎಚ್ಚರಿಕೆ ಗಂಟೆ ಆಗಿದೆ. ಇವತ್ತು ದೇವರ ಸ್ವರವನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಳ್ಳುವಂತ, ಯೇಸು ಸ್ವಾಮಿ ಬಳಿಗೆ ಬರುವಂತ, ಯೇಸು ಸ್ವಾಮಿ ನಾಮವನ್ನು ಹೇಳಿಕೊಂಡು ರಕ್ಷಿಸಲ್ಪಟ್ಟು ಆರಾಧಿಸುವಂತ ದೇವ ಜನರಿಗೋಸ್ಕರ ನಮ್ಮ ಕರ್ತನಾದ ಯೇಸು ಸ್ವಾಮಿ ತಿರುಗಿ ಬರ್ಲಿಕ್ಕಿದ್ದಾನ್ರೆ. Somebody say amen. Praise the Lord. ಈ ದಿನಮಾನಗಳು ಹೇಗಿದೆ? ಅಲ್ಲಿ ವಾಕ್ಯ ಹೇಳ್ತದೆ, ಹೋದ್ರೆ ಏನಂತದು? ನೋಹನ ಮತ್ತಾಯನ ಬರೆದ ಸುವಾರ್ತೆ 24:37-39 ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೋಹನ ದಿವಸಗಳು ಹೇಗಿದ್ದವು ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದ್ರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ಜನರು ಏನ್ ಮಾಡ್ತಿದ್ರಂತೆ? ನೋಹನ ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲವನ್ನ ಬಡ್ಕೊಂಡು ಹೋಗುವ ತನಕ ಏನೂ ತಿಳಿದೇ ಇದ್ದಾರಲ್ಲ, ಅದರಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಓಕೆ, ವಾಕ್ಯ ಹೇಳ್ತಿದೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ. ಆ ಕಾಲದಲ್ಲಿ, ನೋಹನ ಕಾಲದಲ್ಲಿ ಇಡೀ ಪ್ರಪಂಚವು ಜಲಪ್ರಳಯದಿಂದ ತುಂಬಿ ಹೋಯ್ತು. ನೋಹನ ಸಾರಿ ಹೇಳ್ದ, ದೇವ್ರು ಹೇಳಿದ್ರು, ನೋಹ ನಾವೇನು ಕಟ್ಟು ಜನರಿಗೆ ಸುವಾರ್ತೆನ ಸಾರ್, ಯಾರು ಬರ್ತಾರೋ ಬರಲಿ. ಆದರೆ ಆತನು ಹೋಗಿ ಸಾರಿದಾಗ ಆ ಜನರು ಯಾರು ಕೇಳಲಿಲ್ಲ. ತಮಾಷೆ ಅನ್ನಿಸ್ತು ಅವರಿಗೆ. ಈಗ ಇನ್ನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಡ್ರಿ. ಈ ಪ್ರಪಂಚ ಕೂಡ ಬೆಂಕಿಯಿಂದ ಸುಡಲ್ಪಡುವುದಕ್ಕೋಸ್ಕರ ಸಿದ್ಧವಾಗ್ತಾ ಇದೆ. ಅದಕ್ಕೂ ಕೂಡ ಒಂದು ವಿಡಿಯೋ ನಾನು ತೋರಿಸ್ತೀನಿ. ಓಕೆ, ಲುಕ್ ಅಟ್ ಹಿಯರ್. Here's something Jesus said that a lot of people ignore, and it's not like a soft warning, it's serious. He basically said when certain things start happening, if you're not ready already, it's too late. Check this out. In Matthew chapter 24, verses 37-39, Jesus says, "As it was in the days of Noah, so it will be at the coming of the Son of Man. For in the days before the flood, people were eating and drinking, marrying and giving in marriage, up to the day Noah entered the ark. And they knew nothing about what would happen until the flood came and took them all away." Man, just think about that. People were doing normal life stuff. Eating, drinking, partying, planning weddings, buying houses, raising kids. Nobody thought anything was wrong. Then the rain started, and once that door closed on Noah's ark, it was too late. No begging, no second chance. The flood came and swept them all away. And then in Luke 21, verse 36, Jesus says this, "Watch therefore and pray always, that you may be accounted worthy to escape all these things that shall come to pass and to stand before the Son of Man." So right there, Jesus is saying, you can't be sleeping on this. You can't just ignore what's going on. You got to stay awake. You got to stay prayed up, because when it hits, it's not going to wait for you to get ready. Now let's bring it to today. Look at the world around us right now. You got wars breaking out left and right. Nations threatening each other with nukes. You got people hating on each other just for having different opinions. You got schools teaching kids wild stuff that don't even make sense. Families falling apart. People losing hope. Technology? Bro, it's moving out of control. Everything going digital. Money going cashless. Cameras watching you everywhere. I making fake voices and fake faces you can't even tell apart from real. Tell me that don't sound like a setup for control, for something bigger. And the earth itself? Floods wiping out cities, fires taking whole towns, earthquakes hitting places that never had them before. It's like the planet is shaking, like it knows something's coming. And just like in Noah's time,
most people don't care. They're just living like nothing's wrong. Partying, grinding, chasing money, arguing on social media, thinking, oh, life will just keep going. But Jesus said that's exactly the mindset people had right before judgment hit. Here's the scary part. Once it starts, you don't get time to prepare. Once the ark door closed, nobody else could get in. Once Jesus comes back, you don't get to say, hold up, give me one more day to repent. Nah, that's it. Too late. That's why he said, watch and pray. Don't just get distracted by the noise out here. Don't just scroll, laugh, forget, repeat. Be awake. Pay attention to the signs, because it's happening right in front of us. So my question for you is, are you ready, or are you just living like nothing's wrong? Because Jesus already gave us the heads up, and he doesn't warn us for no reason. So don't wait for someday. Don't say, I'll pray tomorrow. I'll get serious next year. I'll change when I'm older. Tomorrow isn't promised. And if Jesus shows up tonight, or if life ends for you tonight, then what? Too late. That's all I'm saying. Wake up, stay ready, pray up. Because Jesus is coming back, and when he does, you won't have time to get ready. You either ready or you not. Praise the Lord. Is it serious? Is it serious? Serious ಹೌದಲ್ಲ ಇದು? ಸೀರಿಯಸ್. ಜನಕ್ಕೆ ವಿರುದ್ಧವಾಗಿ ಜನ ಎದ್ದೇಳ್ತಾ ಇದ್ದಾರೆ. ನಮ್ಮ ಕಣ್ಮುಂದೆ ಇದೆ ಇದು. ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ, ದೇಶಕ್ಕೆ ವಿರುದ್ಧವಾಗಿ ದೇಶ. ಎಲ್ಲ ಕಡೆ ಪ್ರಳಯಗಳು ಉಂಟಾಗ್ತಾ ಇದೆ. ಎಲ್ಲ ಕಡೆ ಅತಿವೃಷ್ಟಿ, ಅನಾವೃಷ್ಟಿ ಉಂಟಾಗ್ತಾ ಇದೆ. ಎಲ್ಲ ಕಡೆ ಭೂಕಂಪಗಳು, ಅನೇಕ ಕಡೆ ಭೂಕಂಪಗಳಾಗಿ ಜನರು ಸಾಯ್ತಾ ಇದ್ದಾರೆ. ಯುದ್ಧಗಳು ಆಗ್ತಾ ಇದೆ. ಯುದ್ಧಗಳಂತೂ ಈಗ ತುಂಬಾ ಸೀರಿಯಸ್ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್, ಓಕೆ, ದೆನ್ ಬೆಂಜಮಿನ್ ನ್ಯಾತನ್ಯಾಹು. ಡೊನಾಲ್ಡ್ ಟ್ರಂಪ್ ಯಾರಂದ್ರೆ ಅಮೆರಿಕದ ಪ್ರೆಸಿಡೆಂಟ್, ಬೆಂಜಮಿನ್ ನ್ಯಾತನ್ಯಾಹು ಇಸ್ರಾಯೇಲ್ದ ಪ್ರೆಸಿಡೆಂಟ್. ಓಕೆ, ವ್ಲಾದಿಮಿರ್ ಪುಟಿನ್ ರಷ್ಯಾದ ಪ್ರೆಸಿಡೆಂಟ್, ಪಾಕಿಸ್ತಾನದವರು, ಓಕೆ, ಚೀನಾ. ಅವರೆಲ್ಲರೂ ಏನು ಹೇಳ್ತಾರೆ ಗೊತ್ತಾ? ವಿ ಆರ್ ರೆಡಿ ಫಾರ್ ಥರ್ಡ್ ವರ್ಲ್ಡ್ ವಾರ್. ಸಮಯ ಬಂತಂದ್ರೆ ಮೂರನೇ ಮಹಾಯುದ್ಧಕ್ಕೆ ನಾವು ಸಿದ್ಧರಾಗ್ತಾ ಇದ್ದೀವಿ ಎಂಬುದಾಗಿ ಎಲ್ಲರೂ ಅವ್ರ ಬಾಯಿಂದ ಕನ್ಫೆಸ್ ಮಾಡ್ತಾ ಇದ್ದಾರೆ. ಇದು ಒಂದು ಎಚ್ಚರಿಕೆಯ ಗಂಟೆ ಆಗಿದೆ. ದೇವರಿಗೆ ಸ್ತೋತ್ರ. ಬರುವುದಕ್ಕಿರುವ ಅನೇಕ ಸಂಗತಿಗಳಿಂದ ನಾವು ತಪ್ಪಿಸಿಕೊಂಡು ಹೋಗ್ಬೇಕಾಗಿದೆ. ಒಂದು ಸ್ವರ ದೇವರ ಸನ್ನಿಧಾನದಲ್ಲಿ ಇಲ್ಲಿಂದ ಹೊರಡ್ತಾ ಇದೆ. ದೇವರ ಸೇವಕನಾಗಿ ನಾನು ಕೂಡ ಸಭೆಯನ್ನು ಎಚ್ಚರಿಸ್ತಾ ಇದ್ದೀನಿ. ಒಂದು, ಎರಡನೇದು ದೇವರ ವಾಕ್ಯವನ್ನು ನಮಗೆ ಎಚ್ಚರಿಸ್ತಾ ಇದೆ. ಮೂರನೇದು ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ನಾಲ್ಕನೇದು ಸೋಷಿಯಲ್ ಮೀಡಿಯಾ ನಮ್ಮನ್ನು ಎಚ್ಚರಿಸ್ತಾ ಇದೆ. ಪ್ರಪಂಚವು, ಪ್ರಕೃತಿಯು ನಮ್ಮನ್ನು ಎಚ್ಚರಿಸ್ತಾ ಇದೆ. ಮಗ, ನೀನು ಈ ಭೂಲೋಕದವನಲ್ಲ. ಮಗಳೇ, ನೀನು ಈ ಭೂಲೋಕದವಳು ನೀನಲ್ಲ. ನಿನ್ನ ಮನೆ ಅಲ್ಲಿದೆ. ಯಾರು ಒಬ್ಬರು ಕೂಡ ಬರ್ಲಿಕ್ಕಿರುವಂಥ ದೇವರ ಉಗ್ರವಾದ ನ್ಯಾಯ ತೀರ್ಪಿನಿಂದ ಯಾರೂ ಕೂಡ ಅದರಲ್ಲಿ ನಿಲ್ಲದೆ, ಆ ಉಗ್ರವಾದ ನ್ಯಾಯ ತೀರ್ಪಿಗೆ ಗುರಿಯಾಗದೆ ಅದರಿಂದ ತಪ್ಪಿಸಿಕೊಂಡವರಾಗಿ ನಾವು ಪರಲೋಕಕ್ಕೆ ಏರಿ ಹೋಗಬೇಕಾಗಿದೆ. ಇಲ್ಲ ಅಂದರೆ ದೇವರು ಇನ್ನೊಂದು ಕಳಿಸ್ಲಿಕ್ಕಿದ್ದಾನೆ. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ, ನಾನು 7 ದೇವದೂತರನ್ನ ನೋಡಿದೆ, ಅವರ ಕೈಯಲ್ಲಿ ಏನಿತ್ತಂತೆ? 7 ತುತ್ತೂರಿಗಳು ಇತ್ತು ಎಂಬುದಾಗಿ. 7 ಟ್ರಂಪೆಟ್, 7 ಇನ್ನೊಂದು ತುತ್ತೂರಿ ಇದೆ. ಆ ತುತ್ತೂರಿ ಒಂದು ವೇಳೆ ಏನಾದರೂ ಊದೋದಾಗಿದ್ರೆ, ಆ ತುತ್ತೂರಿ ಸೌಂಡ್ ಏನಾದರೂ ಒಂದು ವೇಳೆ ಊದೋದಾಗಿದ್ರೆ, ಪ್ರಪಂಚದ ಒಂದೊಂದು ಸಂಗತಿಗೂ ಒಂದೊಂದು ಉಂಟಾಗ್ತದೆ. ಎಲ್ಲ ಹಸಿರು ಏನು ನಮ್ಮ ಕಣ್ಣಿಗೆ ಕಾಣ್ತಿದೆ ಅದಕ್ಕೆ ನ್ಯಾಯ ತೀರ್ಪು ಬರಲಿಕ್ಕಿದೆ. ಭೂಮಿಗೆ ನ್ಯಾಯ ತೀರ್ಪು ಬರಲಿಕ್ಕಿದೆ. ಮನುಷ್ಯರಿಗೆ ನ್ಯಾಯ ತೀರ್ಪು ಬರಲಿಕ್ಕಿದೆ. ಸೂರ್ಯ ಚಂದ್ರನಿಗೆ, ನಕ್ಷತ್ರಗಳಿಗೆ ನ್ಯಾಯ ತೀರ್ಪು ಬರಲಿಕ್ಕಿದೆ. ಪ್ರಪಂಚವು ಎಲ್ಲವನ್ನು ಅಳಿದು ಹೋಗುವುದಕ್ಕೋಸ್ಕರ ದೇವರು ತನ್ನ ದೂತರನ್ನ ಒಂದೊಂದು ತುತ್ತೂರಿಗಳನ್ನು ಊದುವಾಗ ಒಂದೊಂದು ಸಂಗತಿಗಳು ನೆರವೇರುವಂಥದ್ದಾಗಿದೆ. ಆಮೇನ್. ಎಲ್ಲರೂ ಹೇಳ್ರಿ, ಇದು 2ನೇ ತುತ್ತೂರಿ. 2ನೇ ಸಾರಿಯ ತುತ್ತೂರಿ ಹೇಳ್ರಿ. ಮೊದಲನೇ ತುತ್ತೂರಿ ದೇವರ ಸಭೆಗೋಸ್ಕರ ಊದಲ್ಪಡ್ತಾ ಇದೆ. ನೋಡ್ರಿ, ಅವು 2 ತುತ್ತೂರಿ ಊದೋದಕ್ಕಿಂತ ಮುಂಚೆ ಈ ಭೂಲೋಕದಲ್ಲಿ ದೇವರ ಸೇವಕರ ಮೂಲಕವಾಗಿ ಈ ತುತ್ತೂರಿಯನ್ನು ದೇವರು ಊದಿಸ್ತಾ ಇದ್ದಾನೆ. ಇವಾಗ ಸೇವಕರ ಬಾಯಿ ಬಂದ ಒಂದೊಂದು ಮಾತುಗಳು ಕೂಡ
ಒಂದೊಂದು ಮಾತುಗಳು ಕೂಡ ಅದು ತುತ್ತೂರಿಯ ಶಬ್ದವಾಗಿದೆ. ಇದಕ್ಕೆ ನಾವು ನಮ್ಮನ್ನು ತಗ್ಗಿಸ್ಕೊಳ್ತಾ ಇದ್ರೆ, ಇದಕ್ಕೆ ನಮ್ಮನ್ನು ನಾವು ಪಶ್ಚಾತ್ತಾಪ ಪಡದೇ ಇದ್ರೆ, ಇವತ್ತು ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ರೆ ನಮ್ಮ ಗತಿ ಅದೋ ಗತಿ. ಅಯ್ಯೋ, ಅದ್ರಲ್ಲಿ ನಾವು ನೋಡಿದ್ವಿ, ಜನರು ಉಣ್ಣುತ್ತಾ ಕುಡಿಯುತ್ತಾ ಎಂಜಾಯ್ ಮಾಡ್ತಾ ಪಾರ್ಟಿಗಳನ್ನು ಮಾಡ್ಕೊತ ಓಕೆ ಸಂತೋಷ ಪಡ್ತಾ ಇದ್ದಾರೆ. ನಾಳೆ ಪಶ್ಚಾತ್ತಾಪ ಪಡೋಣ, ನಾನು ವಯಸ್ಸಾಗಿದ್ಮೇಲೆ ಪಶ್ಚಾತ್ತಾಪ ಪಡೋಣ. ಹಾಸ್ಪಿಟ್ಲಿನಲ್ಲಿ ನನಗೆ ಮೂಗ್ನಾಗ ಎಲ್ಲಿ ಬೇಕಲ್ಲಿ ಪೈಪ್ ಹಾಕಿದಾಗ, ಇಡೀ ದೇಹ ತುಂಬ ಪೈಪ್ ಹಾಕಿದಾಗ ಅವಾಗ ಪಶ್ಚಾತ್ತಾಪ ಪಡೋಣ. ನೋ, ನಾಳೆ ಏನಾಗ್ತಿದ್ದೋ ನಮಗೆ ಗೊತ್ತಿಲ್ಲ. ನಾಳೆ ದಿನ ನಮ್ಗೆ ಯಾರಿಗೂ ಗೊತ್ತಿಲ್ಲ ರೀ, ನಾಳೆ ನಮ್ಗೆ ಏನಾಗ್ತಿದೆ ಎಂಬುದಾಗಿ. ಆದರೆ ಇವತ್ತು ದೇವ್ರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಒಂದ್ಸತಿ ಹೇಳ್ರಿ, ಇವತ್ತು ದೇವ್ರು ನನ್ನನ್ನು ಎಚ್ಚರಿಸ್ತಾ ಇದ್ದಾನೆ. ನಿಮ್ಮ ಪಕ್ಕದ್ರಿ ನೋಡಿ ಹೇಳ್ರಿ, ಇವತ್ತು ದೇವ್ರು ನನ್ನನ್ನು ಎಚ್ಚರಿಸ್ತಾ ಇದ್ದಾನೆ ಬ್ರದರ್ ಅಂತ ಹೇಳ್ರಿ, ಸಿಸ್ಟರ್. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಹೇಳ್ರಿ, ಇವತ್ತು ದೇವ್ರು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ, ಆಮೆನ್. ದೇವರು ತನ್ನ ತುತ್ತೂರಿಯಿಂದ ಮುಂದೆ ಒಂದು ಉಗ್ರವಾಗಿರುವಂಥ ಸಂಗತಿನ ದೇವರು ತರಲಿಕ್ಕಿದ್ದಾನೆ. ನೋಡ್ರಿ, ಆ 7 ತುತ್ತೂರಿ ಊದಿದ್ರೆ ಏನು ಆಗಬಹುದು? ಲುಕ್ ಅಟ್ ದಿಸ್ ವಿಡಿಯೋ. Here's what will happen when the 7 trumpets of God's judgment begin to sound. Each trumpet will bring a terrifying sign, a warning from heaven that the end is near. The Bible says in Revelation chapter 8, the first trumpet, hail and fire will fall upon the earth. 1/3 of the trees will burn and all the green grass will be destroyed. The second trumpet, a blazing mountain will be thrown into the sea. 1/3 of the ocean will turn to blood. Ships will sink. Sea life will perish. The third trumpet, a great star named Wormwood, will fall from the sky. It will poison the rivers and springs, and many people will die from the bitter waters. The fourth trumpet, the sun, the moon, and the stars will be struck. 1/3 of the day and 1/3 of the night will be plunged into darkness. The fifth trumpet, smoke will rise from the abyss, and out of the smoke will come locusts. They will torment all who do not have the seal of God. The sixth trumpet, 4 angels will be released at the Euphrates River. They will bring fire, smoke, and sulfur, and 1/3 of mankind will be killed. And finally, the 7th trumpet. Voices from heaven will proclaim, the kingdom of this world has become the kingdom of our Lord and of his Christ, and he shall reign forever and ever. Revelation chapter 11 verse 15. And now, are you ready for that final trumpet? 7 ತುತ್ತೂರಿ ಊದುವಾಗ ಒಂದೊಂದು ಸಂಗತಿಗಳೇನಾಗ್ತಿದೆ ಎಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ 2000 ವರ್ಷಗಳ ಮುಂಚೆನೆ ತನ್ನ ದಾಸನಾದಂಥ ಯೋಹಾನಿಗೆ ಪ್ರಕಟಪಡಿಸಿ ದೇವರು ಅದನ್ನು ಬರೆಸಿಟ್ಟಿದ್ದಾನೆ. ಆಮೆನ್. ದೇವರು ಅದನ್ನು ಬರೆಸಿಟ್ಟಿದ್ದಾನೆ. ಯಾರಿಗೋಸ್ಕರ ಹೇಳ್ರಿ? ನನಗೋಸ್ಕರ. ಹೇಳ್ರಿ, ನನಗೋಸ್ಕರ, ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಸಭೆಗೋಸ್ಕರ, ನಮ್ಮ ದೇಶಕ್ಕೋಸ್ಕರ, ನಮ್ಮ ಪಟ್ಟಣಕ್ಕೋಸ್ಕರ, ನಮ್ಮ ಜನಾಂಗಗಳಿಗೋಸ್ಕರ. ಹಲ್ಲೆಲೂಯಾ. ನಮ್ಮ ಎಲ್ಲರಿಗೋಸ್ಕರ ದೇವರು ಅದನ್ನು ಬರೆಸಿಟ್ಟು ಅದನ್ನು ಸೀಲ್ ಮಾಡಿಟ್ಟು ತಕ್ಕ ಸಮಯದಲ್ಲಿ ದೇವರು ಅದನ್ನು ಓಪನ್ ಮಾಡ್ತಾ ಇದ್ದಾನೆ. ಮುಗಿದೋಯ್ತ್ರಿ, ಆಲ್ಮೋಸ್ಟ್ 12 ಗಂಟೆ ಆಗ್ಲಿಕ್ಕೆ 5 ನಿಮಿಷ ಇದೆ. ದರ್ ಇಸ್ ನೋ ಟೈಮ್, ದರ್ ಇಸ್ ನೋ ನೆಕ್ಸ್ಟ್ ಜನರೇಷನ್. ಇನ್ನೊಂದು ಯುಗ ಬರ್ತಿದೆ, ಇನ್ನೊಂದು ಕಾಲ ಬರ್ತಿದೆ. ನೋ, ಈಗಾಗಲೇ ದೇವರು ಉಗ್ರವಾಗಿರುವ ಸಂಗತಿಗಳು ಎಲ್ಲದೂ ಪ್ರಾರಂಭವಾಗ್ತಾ ಇದ್ದಾರೆ. ಒಂದು ಕಡೆ ಯಹೂದ್ಯರು ತುತ್ತೂರಿಯನ್ನು ಓದಿ ಎಲ್ಲ ಜನರನ್ನು ಒಂದು ಕಡೆ ಅವ್ರು ಒಂದು ಕಡೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರು ಒಂದು ಕಡೆ ಜಾಯ್ನ್ ಆಗ್ತಾ ಇದ್ದಾರೆ. ದಟ್ ಮೀನ್ಸ್ ದೇ ವಿಲ್ ಗೋಯಿಂಗ್ ಟು ಬಿಲ್ಡ್ 3rd ಟೆಂಪಲ್. 3ನೇ ದೇವಾಲಯವನ್ನು ಅವ್ರು ಕಟ್ಟಲಿಕ್ಕೆ ಅವ್ರು ಸಿದ್ಧರಾಗ್ತಾ ಇದ್ದಾರೆ. ಅದಕ್ಕೆ ಮೊದಲನೇ ಬಲಿ ಕೊಡೋದಕ್ಕೋಸ್ಕರ ಕೆಂದಾಕಳು, ನಾನು ಆಲ್ರೆಡಿ ಒಂದ್ಸರಿ ಮೆಸೇಜ್ ಕೊಟ್ಟಿದ್ದೀನಿ, ನಾನು ಕೆಂದಾಕಳು ಕುರಿತಾಕಿ. ಒಂದು ವೇಳೆ ಇಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಇದೆ, ಹೋಗಿ ಅದನ್ನು ಸರ್ಚ್ ಮಾಡಿ ನೋಡ್ರಿ. ಕೆಂದಾಕಳನ್ನ ಆಲ್ರೆಡಿ ಅವರು ಸಿದ್ಧ ಮಾಡಿಟ್ಟಿದ್ದಾರೆ. 1 ಅಲ್ಲ 5 ತಂದಿಟ್ಟಿದ್ದಾರೆ. ಈಗ ಅವರು ಎಲ್ಲರೂ ಯಹೂದ್ಯರು ಒಂದು ಕಡೆ ಅಸೆಂಬಲ್ ಆಗ್ತಾ ಇದ್ದಾರೆ. ಅವರು ಒಂದು ಕಡೆ ಅಸೆಂಬಲ್ ಆಗ್ತಾ ಇದ್ದಾರೆ ಅಂದರೆ ಪ್ರಪಂಚಕ್ಕೆ ಏನೋ ಸಂಗತಿಗಳು ನಡೆಯುವುದನ್ನು ಅದು ದೇವರು ತೋರಿಸ್ತಾ ಇದ್ದಾನೆ. ತುತ್ತೂರಿಗಳು ಒದ್ದೊಂದು ದೇವದೂತನು ಒಂದೊಂದು ತುತ್ತೂರಿಯನ್ನು ಊದುವಾಗ ಇಡೀ ಪ್ರಪಂಚವು ನಾಶವಾಗೋದಕ್ಕಾಗಿ ಇಡಲ್ಪಟ್ಟಿದೆ. ಅದು ದೇವ್ರಿಗೆ ಸ್ತೋತ್ರ ರೀ. ಒಂದು ಮಾತ್ರ ನಾನು ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತೀನಿ. ಯಾರಾದರೂ ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಒಂದು ಆಮೇಲೆ ಹೇಳ್ರಿ. ನಾವು ಯಾರು ಅದನ್ನು ನಾವು ನೋಡೋದೇ ಇಲ್ಲ ರೀ. ಕೈಗಳನ್ನೆತ್ತೇಳಿ, ನಾನು ನೋಡೋದಿಲ್ಲ ಅದನ್ನು. ಹಲ್ಲೆಲೂಯಾ. ಎಷ್ಟು ಜನ ಇದರಲ್ಲಿ ಹೋಗ್ಬೇಕಂತ ಇಷ್ಟಪಡ್ತೀರಿ? ಬೆಂಕಿ ಒಳಗಡೆ ಎಷ್ಟು ಜನ ಇಷ್ಟಪಡ್ತೀರಿ? ಕೇಳಿಸ್ಕೊಂತೀರಾ? ಈ ಸೌಂಡ್ ಬೇಕಾ ಅಥವಾ ಅದು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಬರಬೇಕಾದ್ರೆ ಪ್ರಧಾನ ದೂತನ ತುತ್ತೂರಿ ಶಬ್ದ ಬೇಕಾ? ನಾವು ಡಿಸೈಡ್ ಮಾಡಬೇಕಾಗಿದೆ ರೀ. ನಾವು ಡಿಸೈಡ್ ಮಾಡಬೇಕಾಗಿ ಸಾಕ್ರಿ. ಜೀವನ
ಓಕೆ, ದೇವ್ರು ನಮಗೇನು ಬೇಕೋ ಎಲ್ಲವನ್ನು ದೇವರು ಇವತ್ತು ನಮಗೆ ಕೊಟ್ಟಿದ್ದಾನೆ. ಇನ್ನಾದರೂ ನಾವು ಪ್ರಾರ್ಥನೆಗಳಲ್ಲಿ, ವಾಕ್ಯ ಓದುವುದರಲ್ಲಿ, ಸಭೆಯಲ್ಲಿ, ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ ಜೀವಿಸುತ್ತಾ ಸ್ವಾಮಿ ಬರೋಣಕ್ಕೋಸ್ಕರ ನಮ್ಮ ಶರೀರವನ್ನು ಶುದ್ಧ ಕನ್ನಿಕೆಯೋಪಾದಿಯಲ್ಲಿ ಸಿಂಗರಿಸಿಕೊಳ್ಳೋಣ. ನಮ್ಮ ಮೊದಲಿಂಗನು ಬೇಗ ಬರಲಿಕ್ಕಿದ್ದಾನೆ. ಸಭೆಗೋಸ್ಕರ ನಮ್ಮ ಮೊದಲಿಂಗನ ಬೇಗನೆ ಆತನು ಬರಲಿಕ್ಕಿದ್ದಾನೆ. ಆತನ ಬರೋಣದಲ್ಲಿ ನಾವೆಲ್ಲರೂ ಎತ್ತಲ್ಪಡಬೇಕಾಗಿದೆ. ಆಮೇಲೆ ಹೇಳ್ರೆ ಹಲ್ಲೆಲೂಯಾ. ವಾಕ್ಯ ಹೇಳ್ತಿದೆ, ನಿಮ್ಮ ವಿಷಯದಲ್ಲಿ ಏನಾಗಿರ್ರಿ? ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಅತಿ ಭೋಜನದ ಮದಡಿನಿಂದಲೂ, ವಾಕ್ಯ ಹೇಳ್ತಿದೆ, ಅಮಲಿನಿಂದಲೂ, ಆಮೇಲೆ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರ್ಲಿನಂತೆ ಪಕ್ಕನೆ ಬಂದಿತ್ತು. ಉರ್ಲಿನಂತೆ ಅಂದ್ರೆ ನಮಗೆ ಉರ್ಲಂದ್ರೆ ಏನು? ಉರ್ಲಿನಂತೆ ಸಡನ್ ಆಗಿ ಬರ್ತೈತಂಥದ್ದು. ಹೇಳಿ ಕೇಳಿ ಬರೋದಿಲ್ಲ, ನಿಮಗೆ ಪೋಸ್ಟ್ ಹಾಕಿ ಬರೋದಿಲ್ಲ, ನಿಮಗೆ ವಾಟ್ಸಪ್ ಮಾಡಿ ಬರೋದಿಲ್ಲ, ನಿಮಗೆ ಇನ್ಸ್ಟಾಗ್ರಾಮ್, ನಿಮ್ಮ ಫೇಸ್ಬುಕ್ನಲ್ಲಿ ಅದು ಹೇಳಿ ಬರೋದಿಲ್ಲ. ಓಕೆ ರವೇಣ, ನಾನು ಮುಂದಿನ ವಾರ, ಮುಂದಿನ ತಿಂಗಳು, ಇಂಥ ದಿನ, ಈ ಸಮಯದಲ್ಲಿ ನಾನು ಬರ್ತೀನಿ ಅಂದರೆ ನನಗೆ ಯಾವುದು ಅಡ್ರೆಸ್ ಹೇಳಿ ಬರೋದಿಲ್ಲ, ಅದು ಲೊಕೇಶನ್ ಹೇಳಿ ಬರೋದಿಲ್ಲ. ಇದು ಸಡನ್ ಆಗಿ ಬರುವಂಥದ್ದಾಗಿರ್ತದೆ. ಇಡೀ ಪ್ರಪಂಚದ ಮೇಲೆ ಸಡನ್ ಆಗಿ ಬರುವಂಥದ್ದಾಗಿರ್ತದೆ. ಆಮೇನ್. ಎಲ್ಲಿಂದ ಹೇಗೆ ಬೇಕಾದ್ರೂ, ಯಾವ ಮೂಲಿಂದ ಹೇಗೆ ಬೇಕಾದ್ರೂ ಅದು ಬರ್ಬೋದ್ರಿ. ನ್ಯಾಯ ತೀರ್ಪು ಅನ್ನೋದು ಹೇಗೆ ಬೇಕಾದ್ರೂ ಕೂಡ ಬರ್ಬೋದು. ಆದರೆ ಒಂದು ಮಾತು ಮುಂದಿನ ವಾಕ್ಯ ಅಲ್ಲಿ ಹೇಳ್ತಿದೆ, ಒಂದ್ಸರಿ ಓದ್ರಿ. ಉರ್ಲಿನಂತೆ ಪಕ್ಕನೆ ಬಂದಿತ್ತು ಆ ದಿವಸವು ಹೇಳ್ತಿದೆ. ಓದ್ರಿ ಒಂದ್ಸರಿ. ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಭೂನಿವಾಸಿಗಳಂದ್ರೆ ಇಂಡಿಯಾದವರು, ಕರ್ನಾಟಕದವರು, ತಮಿಳ್ನಾಡವರು, ಓಕೆ, ಕೇರಳ ಮತ್ತು ಗುಜರಾತ್, ರಾಜಸ್ಥಾನ್, ಛತ್ತೀಸ್ಗಢ, ಒರಿಸ್ಸಾ, ಓಕೆ, ಏನು ಇದಾವಲ್ಲ ಇವಿಷ್ಟು, ಮತ್ತು ಇನ್ನು ದೇಶ ಬಿಟ್ಟು ಹೊರಗೆ ಹೋದರೆ ಎಷ್ಟು ದೇಶಗಳು ಹೇಳ್ರಿ? ಯಾವ್ಯಾವ ದೇಶ? ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ, ರಷ್ಯಾ, ಚೀನಾ, ಓಕೆ, UK, ಉಕ್ರೈನ್, ಹೇಳ್ರಿ ಏನು ಎಷ್ಟು ದೇಶಗಳು ಹೇಳ್ತೀರ? ವಾಕ್ಯ ಹೇಳ್ತಿದೆ, ಒಂದೇ ವರ್ಡಲ್ಲಿ ಮುಗಿಸ್ಬಿಡ್ತಾರೆ, ಭೂ ನಿವಾಸಿಗಳೆಲ್ಲರ ಮೇಲೆ ಬರ್ತದೆ. ಪ್ರೈಸ್ ಅಲ್ಲೋ. ಭೂ ನಿವಾಸಿಗಳೆಲ್ಲರ ಮೇಲೆ ಬರುವುದು. ಒಂದ್ಸರಿ ಹೇಳ್ರಿ, ಆದರೆ ನಮ್ಮ ಬಲಗೇನು ಮೇಲೆ ಕೆತ್ತಿ ಹೇಳೋಣ ಎಲ್ಲರೂ ಕೂಡ. ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ಹೇಳಿ, ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ಎಲ್ಲರೂ ನಾನು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಬೇಗ ಬರ್ಲಿಕ್ಕಿದ್ದಾನ್ರಿ. ಯಾರ ಆತನ ನಾವು ಆರಾಧಿಸ್ತಾ ಇದ್ದೇವೆ ದೇವರ ಸಭೆಯಲ್ಲಿ, ಆತನು ಬೇಗ ಬರ್ಲಿಕ್ಕಿದ್ದಾನೆ. ನಮ್ಮನ್ನೆಲ್ಲರನ್ನು ಕರೆದುಕೊಂಡು ಹೋಗೋದಕ್ಕಾಗಿ ಬರ್ಲಿಕ್ಕಿದ್ದಾನೆ. ಯೇಸು ಸ್ವಾಮಿ ಮೋಡಗಳಲ್ಲಿ, ಮಧ್ಯಾಕಾಶದಲ್ಲಿ ಯೇಸು ಸ್ವಾಮಿ ಬರ್ಲಿಕ್ಕಿದ್ದಾರೆ. ಇದು ಸುಳ್ಳಲ್ಲ, ಇದು ಸುಳ್ಳಲ್ಲ. ಇದು ದೇವರ ಸಭೆಯಿಂದ ಪ್ರಕಟವಾಗುವಂಥ ಪ್ರಕಟಣೆ. ಇದು ದೇವರ ಸಭೆಗೆ ಬೇಕಾದಂಥ ಎಚ್ಚರಿಕೆ ಸಂದೇಶ. ಇದು ಎಚ್ಚರಿಕೆ ಸಂದೇಶ. ಹಲ್ಲೆಲೂಯಾ. ರಕ್ಷಣೆ ವಿಷಯದಲ್ಲಿ, ಎತ್ತಲ್ಪಡುವ ವಿಷಯದಲ್ಲಿ, ರಾಪ್ಚರ್ ವಿಷಯದಲ್ಲಿ ನಾವು ಸೀರಿಯಸ್ ಆಗದೆ ಇದ್ರೆ ಒಂದಿನ ನಾವು ಸೀರಿಯಸ್ ಆಗಬೇಕಾಗ್ತದೆ. ಅರ್ಥ ಆಯ್ತು ನನ್ನ ಸಂದೇಶ? ಒಂದಿನ ನಾವು ಸೀರಿಯಸ್ ಆಗಬೇಕಾಗಿದೆ. ಒಂದು ಸಣ್ಣದೊಂದು ಸ್ಟೋರಿ ಹೇಳಿ ನಾನು ಮುಗಿಸ್ತೇನೆ. ಒಬ್ಬ ತಂದೆ ತನ್ನ ಮಗುನ ಕರ್ಕೊಂಡು ಬೇರೆ ಊರಿಗೆ ಹೋಗಲಿಕ್ಕೆ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಿಂತಿದ್ದಂತೆ. ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ಬೇಕಾದ್ರೆ ಬಸ್ ಬರೋದು ಲೇಟ್ ಆಯಿತು. ಮಗ ಹೇಳ್ದ, ಪಪ್ಪ ನನಗೆ ಹೊಟ್ಟೆ ಹಸಿವಾಗ್ತಾ ಇದೆ, ಏನು ಬೇಕು ನನಗೆ ಚಕ್ಲಿ ಬೇಕನ್ನಂತೆ. ಓಕೆ, ಹೊಟ್ಟೆ ಹಸಿವಾಗ್ತಾ ಇದೆ, ಚಕ್ಲಿ ಬೇಕಂದ್ರೆ ಅವ್ನು ಹೋಗಿ, ತಂದೆ ಹೋಗಿ ಚಕ್ಲಿ ತರಬೇಕಾದ್ರೆ ಪಕ್ಕದಲ್ಲಿ ಇನ್ನೊಂದು ಹುಡುಗ ಇದ್ದಂತೆ. ಪಕ್ಕದಲ್ಲಿ ಇನ್ನೊಂದು ಹುಡುಗ ಇದ್ದ. ಆ ಹುಡುಗನಿಗೆ ಅವನು ನಿಂತ್ಕೊಂಡಿದ್ದ. ತಂದೆಗೆ ಅವನ ಮೇಲೂ ಕೂಡ ಕನಿಕರ ಬಂತು. ಹೋಗಿ ಚಕ್ಲಿ ತಗೊಂಡ್ಬಂದು ಇವನಿಗೂ ಚಕ್ಲಿ ಕೊಟ್ಟ, ಅವನಿಗೂ ಚಕ್ಲಿ ಕೊಟ್ಟ. 10 ನಿಮಿಷ ಆಯಿತು, ಮತ್ತು ಬಸ್ ಬರಲಿಲ್ಲ. ಮತ್ತೆ ಮಗ ಹೇಳಿದಂತೆ, ಪಾಪ ನನಗೆ ಬಿಸ್ಕೆಟ್ ಬೇಕನ್ನಂತೆ. ಮತ್ತೆ ತಂದೆ ಹೋದ, ಬಿಸ್ಕೆಟ್ ತೊಗೊಂಬಂದ. ಆ ಹುಡುಗನಿಗೂ ಬಿಸ್ಕೆಟ್ ಕೊಟ್ಟ, ಪಕ್ಕದಲ್ಲಿ ನಿಂತಿದ್ದಂಥ ಒಂದು ಹುಡುಗನಿಗೂ, ತನ್ನ ಮಗನಿಗೂ ಬಿಸ್ಕೆಟ್ ಕೊಟ್ಟ. ರೈಟ್. ಇನ್ನೊಂದು 10 ನಿಮಿಷ ಆಗಿದ ತಕ್ಷಣ ಇನ್ನೂ ಬಸ್ ಬರಲಿಲ್ಲಂತೆ. ಮತ್ತೆ ಮಗ ಹೇಳಿದಂತೆ, ಪಾಪ ನನಗೆ ಕೋಲ್ಡ್ ಡ್ರಿಂಕ್ಸ್ ಬೇಕು, ನಂಗೆ ಜ್ಯೂಸ್ ಬೇಕಂತ ತಕ್ಷಣ ಮತ್ತೆ ಅಂಗಡಿಗೆ ಹೋದ. ಓಕೆ, ಆ ಹುಡುಗನಿಗೂ ಕೋಲ್ಡ್ ಡ್ರಿಂಕ್ಸ್ ತಂದು ಕೊಟ್ಟ, ಇವನಿಗೂ ಕೋಲ್ಡ್ ಡ್ರಿಂಕ್ಸ್ ತಂದು ಕೊಟ್ಟ. ಕೇಳಿಸ್ಕೊತಾ ಇದ್ದೀರಾ? ತಂದೆ ಇಬ್ರಿಗೂ ಕೊಟ್ಟ. ಆದರೆ ಬಸ್ ಬಂದಿದ ತಕ್ಷಣ ತಂದೆ ತನ್ನ ಮಗನ ಹತ್ತಿಸ್ಕೊಂಡು ಹೋದ. ಬಸ್ ಬಂತು. ಈಗ ತಂದೆ ಯಾರನ್ನು ಹತ್ತಿಸ್ಕೊಳ್ತಾನೆ?
ತನ್ನ ಮಗನ ಬಸ್ಸಲ್ಲಿ ಹತ್ತಿಸ್ಕೊಂಡ, ಹೋದ, ಹುಡುಗ ಅಲ್ಲೇ ಉಳ್ಕೊಂಡ. ಇವತ್ತು ದೇವರು ನಮಗೂ ಮತ್ತು ಅನ್ಯರಿಗೂ ಎಲ್ಲರಿಗೂ ಕೂಡ ಏನಾಗಿದೆ, ಎಲ್ಲನೂ ದೇವರು ಸಾಕಿ ಸಲ್ಲುತ್ತಾ ಇದ್ದಾನೆ. ಆದರೆ ನಾವು ಯಾರಾಗಿದೆ ಗೊತ್ತಾ? ಆತನ ರಕ್ತದಿಂದ ಕೊಳ್ಳಲ್ಪಟ್ಟ ಜನರಾಗಿದೆ. ಆತನ ಮಕ್ಕಳಾಗುವ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆಮೇನ್. ಎಲ್ಲರೂ ನಮಗೋಸ್ಕರ ಬಸ್ ಬರ್ತದೆ. ಹಲ್ಲೆಲೂಯಾ. ಈ ಬಸ್ ಬರಲ್ರಿ, ಈಗ ವಿಮಾನ ಬರ್ತಿದ್ದೀಗ. ಆಮೇಲೆ ಪರಲೋಕಕ್ಕೆ ಕರ್ಕೊಂಡೋಗೋ ವಿಮಾನನೆಲ್ಲ ರಾಕೆಟ್ ಅಂತಂದು ಹೇಳನ್ವಾ? ಮೋರ್ ದೆನ್ ರಾಕೆಟ್. ಪ್ರೈಸಲು ನಮ್ಮನ್ನೆಲ್ಲರನ್ನು ದೇವ್ರು ಕರ್ಕೊಂಡು ಹೋಗ್ಲಿಕ್ಕೆ ಆತನ ಬರ್ಲಿಕ್ಕಿದ್ದಾನ್ರಿ. ಇದು ಒಂದು ನಮಗೆ ಒಂದು ರಕ್ಷಣೆಯ ಕಾಲಿಂಗ್. ಇದು ನಮ್ಮನ್ನು ಸಿದ್ಧಪಡಿಸುವಂಥ ಕಾಲಿಂಗ್. ಇದೊಂದು ರಕ್ಷಣೆ ಕರೆ, ಸಿದ್ಧವಾಗುವಂಥ ಕರೆ, ಮನ ತಿರುಗುವಂಥ ಕರೆ, ಪ್ರೀತಿಸುವ ಕರೆ, ಗೌರವಿಸುವ ಕರೆ. ಇನ್ನೊಂದ್ಸತಿ ಹೇಳ್ತೀನಿ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತಾ ಇದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳುವ ಹಾಗೆ, ಓಕೆ, ನಾವು ಎಷ್ಟು ಜನ ಸ್ವರಕ್ಕೆ ಕಿವಿಗೊಡ್ತಾ ಇದ್ದೇವೋ ಇಲ್ವೋ ನಿಮಗೆ ಬಿಟ್ಟಿದ್ದು. ಮತ್ತೊಂದು ಸಾರಿ ಹೇಳ್ತೀನಿ, ದೇವರ ವಾಕ್ಯಕ್ಕೆ ಕಿವಿಗೊಡ್ರಿ, ದೇವರ ಸ್ವರಕ್ಕೆ ಕಿವಿಗೊಡ್ರಿ. ಡೈಲಿ ಒಂದಿನ ಆದ್ರೂ 5 ನಿಮಿಷ ಆದ್ರೂ, ಬರೀ 5 ನಿಮಿಷ ದೇವ್ರ ಸನ್ನಿಧಾನದಲ್ಲಿ ಕೂತ್ಕೊಂಡು, ಸ್ವಾಮಿ ನನ್ನ ಜೊತೆ ಮಾತನಾಡು. 5 ನಿಮಿಷ ಆಗತ್ತಂಗೆ ಕಣ್ಣೇ ತೆಗಿಬೇಡ್ರಿ, ಸುಮ್ಮನೆ ಕೂತ್ಕೊಳ್ಳಿ, ಸ್ವಾಮಿ ನನ್ನ ಜೊತೆ ಮಾತನಾಡು. ಖಂಡಿತವಾಗೂ ಈ ದಿನಗಳಲ್ಲಿ ದೇವರು ಫಾಸ್ಟಾಗಿ ದೇವ್ರು ಮಾತಾಡ್ತಾ ಇದ್ದಾನೆ. ಆಗಿನ ಕಾಲದಾಗೆ ಪತ್ರ ಹಾಕಬೇಕಾಗಿತ್ತು, ಅದು ಅವನು ತಗೊಂಡೋಗಿ ಆ ಊರಿಗೆ ಕೊಡಬೇಕಾಗಿತ್ತು. ನೆಕ್ಸ್ಟ್ ಇನ್ನೊಂದು ಟಕ್ 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 ಅಂತಂದೇಳಿ ಟೆಲಿಗ್ರಾಮ್ ಹಾಕಬೇಕಾಗಿತ್ತು, ಅದನ್ನು ತೊಗೊಂಬಂದು ಯಾರೋ ಕೊಡ್ತಾ ಇದ್ರು. ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋಯ್ತು, ಫೋನ್ ಬಂತು. ಅವಾಗೆ ಟ್ರನ್ 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 ಟ್ರನ್, ಗೊತ್ತಲ್ಲ ಹಳೇ ಫೋನು, ಆ ಫೋನ್ ಬರ್ತಾ ಇತ್ತು, ವೈರ್ ಮೂಲಕವಾಗಿ ಬರ್ತಾ ಇತ್ತು. ಈಗ ಹಾಗೆ ಎಂಥದ್ದು ಇಲ್ಲ ರೀ ಇವಾಗ. ಹಲ್ಲೆಲೂಯಾ. ವೆರಿ ಫಾಸ್ಟ್, ಡೈರೆಕ್ಟಾಗಿ ವಿಡಿಯೋ ಕಾಲ್ ಇದೆ ಇವಾಗ. ಡೈರೆಕ್ಟಾಗಿ ವಿಡಿಯೋ ಕಾಲ್, ಟಿಂಗ್ ಸೌಂಡ್ ಬಂತ, ವಿಡಿಯೋ ಕಾಲ್ ಆನ್ ಆಯಿತು. ನಮಗೊಂದು ವಿಡಿಯೋ ಕಾಲ್ ಬರ್ತಿದ್ರಿ. ಆ ವಿಡಿಯೋ ಕಾಲ್ ಬಂದಾಗೆ ನಮ್ಮ ಮುಖ ಆ ವಿಡಿಯೋದಲ್ಲಿ ಕಾಣ್ತು, ನಾವು ಧನ್ಯರು. ಕೆಲವರು ವಿಡಿಯೋ ಕಾಲ್ ನೋಡಿ, ಅದು ಯಾರು ನಡೀತೈತೆ, ನಾನು ಇನ್ನೊಂದು ಸ್ವಲ್ಪ ಅದು ಮಕ್ಕೊತೀನಿ, ಇನ್ನೊಂದು ಸ್ವಲ್ಪ ಮಲಗ್ತೀನಿ, ಇನ್ನೊಂದು ಸ್ವಲ್ಪ ತಿಂತೀನಿ, ಇನ್ನೊಂದು ಸ್ವಲ್ಪ ಕುಡಿತೀನಿ, ಇನ್ನೊಂದು ಸ್ವಲ್ಪ ಎಂಜಾಯ್ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಕುಣಿತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಸಾಕ್ರಿ. ಇದೊಂದು ಎಚ್ಚರಿಕೆ ಗಂಟೆ ಆಗಿದೆ. ಆಮೇನ್. ಮೈ ದ ಲಾರ್ಡ್ ಜೀಸಸ್ ಬ್ಲೆಸ್ ಯು ಆಲ್. ಆಮೇನ್. ದೇವರು ನಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ.